यदा यदा हि धर्मस्य ग्लानिर्भवति भारत अच्युतानाम्य धर्मस्य तदात्मानं सृजाम्यहम् पवित्राणाय साधूनां विनाशाय चतुष्कृत धर्म संस्थापनार्थाय संभवामि युगे युगे। ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದ್ರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತವರ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕ್ಲಿಕ್ಕೆ ಆ ದೇವರು ಯಾವ್ದಾದ್ರು ಒಂದು ರೂಪದಾಗ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಅಂತಾದ್ರಾಗ ಆ ದೇವರು ಹುಟ್ಟೋದು ಅಂದ್ರೇನು, ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದು ಅಂದ್ರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು
ಹೋಗಿ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ, ಬಣ್ಣದ ಮಾತಾಡ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯ ಕೆಂಡನೂ ಕೊಡ್ತೀವಿ. ಪ್ರಸಂಗ ಬಿಟ್ರ ಮಗ್ಲಾಗ ಮಲ್ಕೊಳ್ಳಕ್ ಹೆಣ್ಣು ಕೊಡ್ತೀವಿ. ಹೆಂಗಾರ ಮಾಡಿ ನಿಮ್ಗಳು ಓಡ್ಕಿಟ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ರೈತನ ರಕ್ತದಲ್ಲಿ ಚಲ್ಲಾಟ ಆಡ್ತೀವಿ. ರೈತ ಭಾರತೀಯ ಬಡ ರೈತ ರೈತನಾದ ನಾನೇ ರಾಷ್ಟ್ರದ ಬೆನ್ನೆಲುಬು ಎಂದು ಹೇಳುತ್ತಾ ತಿರುಗುತ್ತಿರುವ ಭಾರತೀಯ ಬಡ ರೈತ ನಿನಗೆ ತಿಳಿಯಲು ನೀನು ಬದುಕುತ್ತಿರುವ ರೀತಿ. ಭಾರತೀಯ ಸಂಪ್ರದಾಯದಂತೆ ಈ ರಾಜ್ಯ ರೈತ ಸಮಾಜ ಮುಖಂಡ ಈ ರುದ್ರೇಗೌಡ ನಾನಿಡಿದ್ದೆ ಬೆಂಬಲ ಬೆಲೆ ಈ ಭಾರತೀಯ ಬಡ ರೈತರಿಗೆ. ಕವಣಗಲ್ಲಿನಿಂದ ಹೊಡೆದು ನಕ್ಷತ್ರಗಳನ್ನು ಉದುರಿಸಬಲ್ಲ ಈ ಛಲದಂಕ ಮಲ್ಲ. ಶೂರಾದಿ ಶೂರ ಎದೆ ನುಡಿಸಬಲ್ಲ ಈ ಸರದಾರ. ಹುಲಿ ಸಿಂಹವನ್ನೇ ತನ್ನ ಅರಮನೆಯಲ್ಲಿ ಕಾವಲು ಬಿಟ್ಟು ಬದುಕುತ್ತಿರುವ ಬಹದ್ದೂರ್ ಗಂಡು ಈ ಪಾಳೆಗಾರ. ಎದುರಾಳಿಗಳೆಂಬ ಶತ್ರುಗಳನ್ನು ಮೊಲಗಳಂತೆ ಬೇಟೆಯಾಡಿ ಅವರ ಬಿಸಿ ರಕ್ತ ಶೀಳವಲ್ಲ ಈ ರಣ ಬೇಟೆಗಾರ. ಪ್ರತಿ ವರ್ಷ ನಡೆಯುವಂತೆ ಈ ವರ್ಷದ ಜೋಡೆತ್ತಿನ ಸ್ಪರ್ಧಾ ಕಾಳಗದಲ್ಲಿ ಈ ವರ್ಷವೂ ವಿಜಯದ ಪತಾಕೆ ಈ ರುದ್ರೇಗೌಡನ ಮನೆ ಮಾಳಿಗೆ ಮೇಲೆ ರಾರಾಜಿಸುತ್ತ ಹಾರಾಡಬೇಕ. ನಾನು ಎತ್ತು ಹಿಡಿದು ಕಣದಲ್ಲಿ ನಿಂತರೆ ಸಾಕು, ಎಲ್ಲ ಪ್ರತಿಸ್ಪರ್ಧಿಗಳು ಕಣದಿಂದ ಕಣ್ಣು ಮರೆ ಆಗುತ್ತಾರೆ. ಅಂತ ರಣವೀರ ಪರಾಕ್ರಮಿ ಈ ರುದ್ರೇಗೌಡ. ಅಂದಾಗ ನನ್ನೊಂದಿಗೆ ಎತ್ತು ಹಿಡಿದು ಕಣ ಮಾಡುವ ಸಾಮರ್ಥ್ಯ ಯಾವನಿಗಿದೆ? ಬಡ ರೈತರು ತುಂಬ ಈ ದರಿದ್ರ ಪಾಂಡವಪುರ. ಹಾಗೆ ಹುಳ ಮುಟ್ಟಿದವ ರೀತಿ ಮಾಡುತ್ತಿರುವೆ. ಯಾಕೆ ಏನಾಯ್ತು? ಇಡೀ ಊರಿಗೂರ ಆಡಿಕೊಳ್ಳಂಗಾತ್ರಿ ಅಪ್ಪ ನಮ್ಮ ಹಳೆವು. ಯಾಕೆ ಅಂತದೇನಾಯ್ತು? ಯಪ್ಪ ಸೌಕರ ಆ ತಾಯಿ ಬಿದಳೆವನ ಜಾತ್ರೆಯಾಗ ನಾವೆಲ್ಲ ಪಂದ್ಯ ಗೆದ್ದು ಅತಿ ವಿಜೃಂಭಣೆಯಿಂದ ಜಾತ್ರೆ ದಿನಗಳನ್ನ ಆಚರಿಸ್ತಾ ಬಂದಿದ್ವಿ. ಆದರೆ ಈ ವರ್ಷ ಪಾಲಾತ್ರಿ ಅಪ್ಪ.
ಸೋತ ಸುದ್ದಿದ್ದಂದ ನೀನು ಬದುಕಬಾರದು. ಯಪ್ಪ ನಾನ್ರಿ ನಿಮ್ ಕಾರ್ಕೋನ ಬದ್ದೀರಿ. ಪರಂಪರಾಗತವಾಗಿ ಈ ರೇಣುಕಾಂಬ ಜಾತ್ರೆಯ ಎಲ್ಲ ಕಾರ್ಯವಿಧಿಗಳು ಈ ಶ್ರೀಮಂತ ಜಮೀನ್ದಾರ ರುದ್ರೇಗೌಡನ ಸ್ವತ್ತ. ಎಲ್ಲ ಕಾಳಗದ ಪ್ರಶಸ್ತಿಗಳು ಲಭಿಸಬೇಕಾದದ್ದು ಈ ರುದ್ರೇಗೌಡನ ಸಂತಾನಕ್ಕೆ. ಪತಿ ಸಮರ ಚಾತುರ್ಯ ತೋರಿಸಿ ನಮ್ಮನ್ನು ಬೆರಗೊಳಿಸಿದ ಆ ಶತ್ರುಗಳ ರುಂಡ ಚಂಡಾಡುವ ವೀರ ಗರ್ಜನೆ ಮೊಳಗಲಿ ಈ ದರಿದ್ರ ಪಾಂಡವಪುರದಲ್ಲಿ. ಯಪ್ಪ ಸೌಕಾರ ಸೌಕಾರ, ಈ ಸ್ಪರ್ಧೆ ಒಳಗ ಆ ವೀರನ ಪರಾಕ್ರಮ ನೋಡಿದ್ರ ಚೇ 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 ಹೇಳ್ತಿರೋದ್ರಿ ನಮ್ಮ ಉತ್ಸಾಹ ತಗ್ಗಿದಂಗಾತ, ಧೈರ್ಯ ಕುಗ್ಗಿದಂಗಾತ, ಮನಸ್ಸು ಮುಗ್ಗರಿಸಬೇಕ್ರಿ ಅಪ್ಪ. ಮತ್ತೆ ಎಂತ ಹೇಳಿಗಳು ನೀವು. ಅಂತ ಸಮಯದಲ್ಲಿ ನಮ್ಮ ಉತ್ಸಾಹ ಉಕ್ಕಬೇಕು, ಧೈರ್ಯ ಹಿಮ್ಮಡಿಯಾಗಬೇಕು. ನಮ್ಮ ಶೌರ್ಯ ವಿಜಯಕ್ಕೆ ಸಿಡಿಲು ಬಡಿದು ಅದು ಬುಡ ಸಹಿತವಾಗಿ ನೆಲಕ್ಕೂಳುವಂತೆ ಮಾಡಿದವನು ಯಾರು ಯಾರು ಆ ರಣ ಹೇಳಿ. ಮತ್ಯಾರೇ ಅಪ್ಪ ಈ ಊರಾಗ ನಿಮಗ ಸ್ವಲ್ಪ ಎದುರು ಹಾಕೊಂಡು ಬದುಕ ಮಕ್ಕಳ ಅಂದ್ರ ಆ ಕಡೆ ಮನಿ ಮಾದೇ ಅದನಲ್ರಿ, ಅವನ್ ತಮ್ಮ ರಾಜೇ ರೀ ಸೌಕರ. ಏ ರಾಜ, ತಪ್ಪು ಮಾಡಿಬಿಟ್ಟೆ ಮಗನೇ, ತಪ್ಪು ಮಾಡಿಬಿಟ್ಟೆ. ಈ ಶ್ರೀಮಂತ ರುದ್ರೇಗೌಡನೆಂಬ ಹುತ್ತವನ್ನು ಮುಟ್ಟಿ ತಪ್ಪು ಮಾಡಿಬಿಟ್ಟೆ. ಲೇ ಮಾದ ರಾಜ, ನ್ಯಾಯ ನೀತಿ ಧರ್ಮ ಅಂತ ಬದುಕುವುದು ನಿಮ್ಮ ವಂಶದ ಪರಂಪರೆ. ಅನ್ಯಾಯ ಅನೀತಿ ಅಧರ್ಮ ಅಂತ ಬದುಕುವುದು ನಮ್ಮ ವಂಶದ ಪರಂಪರೆ. ಲೇ ಬಡ ಅಧಿಕಾರಿಗಳೇ, ಹುಲಿ ಸಿಂಹಗಳನ್ನೇ ಕತ್ತರಿಸುವ ನರಭಕ್ಷಕ ವಂಶ ನಮ್ಮದು. ನೀರಿಗಿಂತಲೂ ತಿಳಿ, ಭೂಮಿಗಿಂತಲೂ ಭಾರ, ಸೂರ್ಯನಿಗಿಂತ ಪ್ರಖರತೆ, ಮಂಜಿಗಿಂತ ಹಗುರ ಈ ರುದ್ರೇಗೌಡ. ನಾನಿರುವವರೆಗೆ ನಿಮ್ಮಂತವರು ಈ ಪಾಂಡವಪುರದಲ್ಲಿ ಹೊಟ್ಟಬಾರದ. ಹೊಟ್ಟಿದರು ನನ್ನ ಕಣ್ಣ ಮುಂದೆ ಬದುಕಬಾರದು. ಯಪ್ಪ ಸೌಕರ ಸೌಕರ, ಆ ಮಾದೇಗೂ ಆ ರಾಜಗೂ ಆ ಮೇಲಿನ ಯಮರಾಜ ಬಾ ಅಂತ ಆಮಂತ್ರಣ ಪತ್ರ ಕೊಟ್ಟಾನೇನೋ ಅಂತ ಅನುಮಾನ್ರಿ. ಏ ಪತಿ, ಈ ಊರಲ್ಲಿ ನನ್ನ ಮರ್ಯಾದೆಗೆ ಭಂಗ ತಂದಿರುವ್ರಿ ಅಂದ್ರ ನೀವಿನ್ನು ಬದುಕಬಾರದು. ಈ ಭೂತಾಯ ಗರ್ಭ ಸೇರಲೇಬೇಕು. ಆಟದಲ್ಲಿ ಗೆಲುವಿಗಿರುವಷ್ಟು ಪ್ರಾಮುಖ್ಯತೆ ಸೋಲಿಗಿಲ್ಲ ಅನ್ನೋದನ್ನ ಅರಿಯಾದ ಅರಸು ಅಂದುಕೊಂಡ್ರೇನಲ್ಲಿ. ಸೋಲು ಎಂಬ ಶಬ್ದದ ಅರ್ಥವೇ ಗೊತ್ತಿರದ ನನಗೆ ಸೋಲಿನ ಪಾಠ ಕಲಿಸಿರುವ್ರಿ ಅಂದ್ರ ನೀವು ಬದುಕಬಾರದು. ಲಕ್ಷ್ಮೀಪತಿ, ತೆಗೆದುಕೊಂಡು ಬಾ ನನ್ನ ಡಬಲ್ ಬಾರ್ ಬಂದೂಕನ್ನ. ಬೇಟೆ ಆಡಿಕೊಂಡು ಬರ್ತೇನೆ ಆ ಬಡ
ದುಡುಕು ಬಲು ಕೆಡುಕ್ರಿ ಅಪ್ಪ. ಆ ನಿಮ್ಮ ಸೌರ್ಯದ ಮುಂದೆ ಅವೇ ಯಾವ ಗಿಡದ ತಪ್ಪಲರಿ. ಅವ್ರಿಗೆ ಹಾಕೊಂಡು ಹರಿಸಿದ್ರ ನಿಮ್ಮ ಗೌಡಿಕಿಗೆ ಮರ್ಯಾದೆ ಬಂದಿತ್ತೇನ್ರಿ ಅಪ್ಪ. ಹೇಡಿಗಳನ್ನ ಕೊಂದ ನಿಮ್ ಕೈ ಯಾಕೆ ಹೊಲಸು ಮಾಡ್ಕೊಂತೀರಿ ಅಂತೀನಿ. ನೀವ್ ವಿಚಾರ ಮಾಡಕ ಹೋಗ್ಬೇಡ್ರಿ. ಆ ಕೌರವರು ಪಾಂಡವರನ್ನ ನಾಶ ಮಾಡಕಂತನ ಆ ಶಕುನಿ ಕುತಂತ್ರ ರಚಿಸಿದಂಗ ನಾನು ಮಹಾನ್ ಚಕ್ರ ವ್ಯೂಹ ರಚಿಸಿಕೊಂಡು ಬಂದೀನಿ. ಏನದು ನಿನ್ನ ಹಾಳಾದ ಮಹಾಚಕ್ರವ್ಯೂಹ? ಯಪ್ಪ ಸಾವುಕಾರ, ಈ ತ್ರಿಭುವನದಲ್ಲಿ ಒಬ್ಬ ವೀರ ಪರಾಕ್ರಮಶಾಲಿಯಾದ ವೀರ ಶಿರೋಮಣಿ ಅಂತಿದ್ದಾನೆ. ಅದು ಇಲ್ಲೇ ಪಕ್ಕದ ಹಳ್ಳಿಯಾಗ ಮಹೇಂದ್ರ ಅನ್ನ ವ್ಯಕ್ತಿ ಹಣ 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 ಕೊಟ್ರಿ ಹೆಣನ ಕೇಳಿ ಬಿಡ್ತಾನ್ರಿ. ಅಷ್ಟೊಂದು ಶೂರನೇ ಆ ವ್ಯಕ್ತಿ? ಯಪ್ಪ ಸಾವುಕಾರ, ಅದು ವ್ಯಕ್ತಿ ಅಲ್ಲಪ್ಪ ಯಪ್ಪ, ಶಕ್ತಿ. ಸೊಂಟರ ಗಾಳಿ ಹಸಿದಾಗ ಅರ್ಜಿಸೋ ಹುಲಿ, ಗಂಡ ಬೇರುಂಡ ಎಲ್ಲ ಪ್ರಾಣಿಗಳಿಗೆ ದೊಡ್ಡಪ್ಪ ಇದ್ದಂಗ್ರಿ ಸಾವುಕಾರ. ಯಾರವನು? ಆ ವೀರನ ಸ್ನೇಹ ದೃಷ್ಟಿ ನಮ್ಮಂತ ದೊಡ್ಡ ಗೌಡ್ಕಿ ಮನೆತನಕ್ಕೆ ಭೂಷಣ. ಆ ವೀರ ಶೂರತನ ನಿನ್ನ ಬಾಯಿಂದ ಕೇಳಿ ಅವನನ್ನು ಕಂಡು ಸ್ನೇಹ ಬಯಸಬೇಕೆಂಬ ಬಯಕೆ ನನ್ನನ್ನು ಕಾಡುತ್ತಿದೆ. ಲಕ್ಷ್ಮೀಪತಿ, ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ. ನಗರಿ ಕಾದಷ್ಟು ಗರ್ಜನೆ ಗಂಭೀರ. ನಗರಿ ಕಾದ ಬಿಟ್ಟೈತಿ, ಬಾರ್ಸಕ್ಕೆ ನಮ್ಮ ಅಪ್ಪನ ಮನೆ ಗಂಟೋಕೈತ್ರಿ ಅಂತೀನಿ. ಲೇಪತಿ, ಹಾಗಾದರೆ ತಡ ಮಾಡಬೇಡ. ನನಗಾದ ಅವಮಾನ ಶಮನವಾಗಬೇಕಾದರೆ ಆ ವೀರ ಶೂರ ರುಂಡ ಚಂಡಾಡಿ ಶಾಂತಗೊಳಿಸಿಕೊಳ್ಳೋಣ ನಮ್ಮ ನೊಂದ ಮನಸ್ಸನ್ನ. ಬರ್ರಿ ಸಾವುಕಾರ, ಬರ್ರಿ. ನಾನೆಲ್ಲ ಅದೀನಿ, ಬರ್ರಿ ಸಾವುಕಾರ. ನಮಸ್ಕಾರ ರೀ ಅಪ್ಪ, ಜವಾರಿ ಮಂದಿಗೆ ಹಾಸ್ಯ ಬಂತು, ಕ್ಯಾಕಿ ಹೊಡ್ರಿ. ನಮಗೊಂದಿಸ್ ಬಂದು ಹೇಳಿದ್ರು, ತಲಿ ಕುರಿ ಕಟ ಹಾಕವು, ಹಂಗಾಕವು ಹಿಂಗಾಕವು. ನಿಮ್ಮ ನೋಡಿದ್ರೆ ನಮಗಿನ್ನು ಹುರುಪಾಕತ್ತಿ. ಸಿಗುತ್ತಿಲ್ಲ ಬಿದ್ರಳಿ ಹೋರಿ ಯಾರ ಕೈಯಾಗ. ಬಂದ ತರ ಬೇಡ್ರಿ ಕುಂತು ದೈವ ನೀವು ಹಾದ್ಯಾಗ. ತೊಗರಿ ಮೇಸಿ ಬೆಳೆಸಿದ ಹೋರಿ ನನ್ನ ಹೋರಿ. ಹೋರಿ ನೋಡಿ ಹುಳು ಹುಳು ನೋಡ್ಬೇಡ ಮಾರಿ. ರೆಡಿ 1 2 3 ಸ್ಟಾರ್ಟ್. ಸಿಗುತ್ತಿಲ್ಲ ಬಿದ್ರಳಿ ಹೋರಿ ಯಾರ ಕೈಯಾಗ. ಬಂದ ತರ ಬೇಡ್ರಿ ನೀವು ಹಾದ್ಯಾಗ. ಸಿಗುತ್ತಿಲ್ಲ ಬಿದ್ರಳಿ ಹೋರಿ ಯಾರ ಕೈಯಾಗ. ಬಂದ ತರ ಬೇಡ್ರಿ ನೀವು ಹಾದ್ಯಾಗ. ತೊಗರಿ ಮೇಸಿ ಬೆಳೆಸಿದ ಹೋರಿ ನನ್ನ ಹೋರಿ. ತೊಗರಿ ಮೇಸಿ ಬೆಳೆಸಿದ ಹೋರಿ ನನ್ನ ಹೋರಿ. ಹೋರಿ ನೋಡಿ ಹುಳು ಹುಳು ನೋಡ್ಬೇಡ ಅಲ್ಲ, ಈ
ಜನರ ಕೈಯಾಗ ಸಿಕ್ಕ ಸಾಕು ಹೋಗಿದ್ರಿ ಅಪ್ಪ ನನ್ನ ಜೀವ. ಅಲ್ಲ ಏನ್ ನಾವು ಹುಚ್ಚರೋ ಜನ ಹುಚ್ಚರೋ ತಿಳಿಬಂತ. ನೀವು ಶಾಣೆ ಅದಿರಿ, ನೀವು ಫಸ್ಟ್ ಕ್ಲಾಸ್ ಅದಿರಿ, ನೋಡಕ್ ಬಹಳ ಚಂದ ಕಾಣ್ತೀರಿ. ನೀವ ವಿಚಾರ ಮಾಡ್ರಿ. ನಾನು ಸೀದಾ ಚಸ್ಮಾ ಅಂಗಡಿ ಹೋಗ್ಯಾ, ಮಾಲಕ ಗಿರಾಕಿದಾರ ಹುಡ್ಕೊಂತ ಕುಂತ. ನಾನು ಹೋದ ತಕ್ಷಣ ಕುರ್ಚಿ ಹಾಕಿ ಕುಂದ್ರಿಸಿ ನೀರು, ಚಾ, ಪಾನಕ ಅವು ಎಲ್ಲ ವಿಚಾರ ಮಾಡಿದ. ನಾನು ತಕ್ಷಣ ಒಂದು ಕನ್ನಡಕ ಬೇಕಾಗೈತಿ ಅನ್ನೋದೊಂದ ತಡ. ಅದಕ್ಕೆ ಅಂಗಡಿಯ ಹೇಳಿದ, ಅಣ್ಣರ ಈ ಚಸ್ಮಾ ಹಾಕೋರಿ, ಫಸ್ಟ್ ಕ್ಲಾಸ್ ಐತಿದೆ, ಸೂಪರ್ ಐತಿದೆ, ಅಗ್ದಿ ಗಿಚ್ ಗಿರಿಗಿರಿ ಐತಿದ ಅಂದ. ಈ ಚಸ್ಮಾದಾಗ ಏನ್ ಬೇಕಾದ್ರೂ ಓದ್ಬೋದು ಅಂದ. ಅಯ್ಯೋ ದೇವ್ರಿ, ಈ ಚಸ್ಮಾ ಹಾಕಿಕೊಂಡ್ರ ಇಷ್ಟು ಭಾಷೆ ಓದ್ಬೋದ ಅಂತ ವಿಚಾರ ಮಾಡಿ ನೀಲಪ್ಪ ನೀಲಪ್ಪ 6 ಕೊಟ್ಟು 6 ಕನ್ನಡಕ ತಂದ್ರೆ ಕನ್ನಡ ಅಕ್ಷರ ಒಂದಂಗ ಚಂದ ಕಾಣುವಲು ನೋಡಿ. ಜನ ಭಾಳ ಹೋಪ್ಲೆಸ್ ಐತಿ, ಭಾಳ ಮಾತಾಡೋದ್ರ ಬಗ್ಗೆ ಕ್ಷಮಿಸಿ. ಸ್ವಾಮಿಗೆ 5 ರೂಪಾಯಿಯಲ್ಲೂ ಇಲ್ಲ. ಇಷ್ಟು ಭಾಷೆ ಓದ್ಬೋದ ಅಂತ ವಿಚಾರ ಮಾಡಿ ಅವ ಎಷ್ಟು ಭಾಷೆ ಓದ್ ಹೇಳ್ಕೊತಾನ್ರಿ. ಇಂಗ್ಲೀಷು, ತೆಲುಗು, ತಮಿಳು, ಗುಜರಾತಿ, ಚೌಚೌ ಚೌಚೌ ಅವ್ವ ಇಷ್ಟು ಭಾಷೆ ಓದ್ಬೋದು ಅಂತ ವಿಚಾರ ಮಾಡಿ ಈ ಚಸ್ಮಾ ತಂದ್ರ ಕನ್ನಡ ಅಕ್ಷರ ಒಂದ ಚಂದ ಕಾಣುವಲ್ಲ. ಅದ್ರಾಗ ಅವನವನ ನಾವು ಭಾಳ ಯುದ್ರಸ್ ಇದ್ದಂಗದೀವಿ, ಮಾಡೋಕೆ ಒಂದು ಉದ್ಯೋಗನೂ ಇಲ್ಲ. ಅಟ್ಲೀಸ್ಟ್ ಯಾರ್ದಾರ ಮನೆಗೆ ಹೋಗಿ ಅವನು ನೋಡ್ರ ರಂಟಿ ಹೊಡೆದರ ಹೇಳಿ ಜೀವನ ಸಾಗಿಸ್ಬೇಕಂತಂದ್ರು. ಮಳಿ ಇಲ್ಲದ ಬರಗಾಲ ಬಿದ್ದು ರೈತನ ಹೊಟ್ಟೆಲ್ಲ ಹೋಗಿ ಬೆಂದಿತ್ತೈತಿ. ಅವನವನು ಈ ಕಾಡಿನೊಳಗ ಕೋಗಿಲ ಹಂಗಾಗೈತ್ರಿ ಅಪ್ಪ ಈ ರೈತನ ಬಾಳೆ. ಇನ್ನೊಂದು ಸಾಂಗ್ ಬಿತ್ತು ನೋಡಿಗ, ಚಿಕ್ಕ ಪಕ್ಕ ಹುಡುಗಿ ಚಿಕ್ಕ ಪಕ್ಕ ಹುಡುಗಿ ಪಕ್ಕ ಪಕ್ಕ ನೋಡದೆ ನಿನ್ನ ಕೌಲ ಮಂಜಾಗ ಸಿಕ್ಕನಲ್ಲ ಮಂಜಾಗ ಟಿಂಪಲ್ಲ ಯಾವಾಗ ಶಾಂಪಲ್ಲ ಮಂಜಾಗ ಟಿಂಪಲ್ಲ ಯಾವಾಗ ಶಾಂಪಲ್ಲ. ಯಾವುದೋ ಒಂದು ಬರ್ಜರಿ ಪೀಸು ಈ ಕಡೆಗೆ ಬಂತಲ್ಲೋ ಯಪ್ಪ. ಬರ್ಲಿ 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 ಬರ್ಲಿ, ಆ ಅಂಗಡಿ ಹಾಕಿದ ಚಸ್ಮಾನ ಈ ಆಸಾಮಿಗೆ ಹಾಕಿದ್ರ ಆತ. ಸೀರೆ ಸೀರೆ ಇಟ್ರೆ ಕಣ್ಕೊಂಡ್ ಬಿಡ್ಕೊಂಡ್ ನೋಡ್ತೀರಾ, ಪುಟ್ಟ ಪುಟ್ಟ ಗೌನು ತಂದ್ರೆ ಹಿಂದೆ ಹಿಂದೆ ಬಿಡ್ತೀರಾ. ಸೀರೆ ಎಲ್ಲ ಗೌನು ಅಲ್ಲ ಉಟ್ಟ ಬಟ್ಟೆಲೆ ನಂಗಿ, ನೀವು ನೋಡೋದಾಗ ಎಲ್ಲ ಐತಿ ನಿಮ್ಮ ಬುದ್ಧಿ ಎಲ್ಲ ಸುದ್ದಿ. ಹೂ ಅಂತೀಯ ಅಮ್ಮವ, ಹೂ ಅಂತೀಯ ಅಮ್ಮವ, ಹೂ ಸುಂಡ್ರಿಯ ಅಮ್ಮವ, ಹೂ ಸುಂಡ್ರಿಯ ಅಮ್ಮವ. ಅರೆ ಐತಿ ಬೆಂಗಳೂರ ಪೀಸ, ಡ್ರೆಸ್ ಹಾಕ್ಯಾಳ ಈಕಿ ಬಾರಿ ನೈಸ.
ಹಾಕ್ಯಾಳ ಇಕ್ಕಿ ಬಾರಿ ನೈಸ ಬಾರಿ ಐತಿ ಬಾದಾಮಿ ಪೀಸ ರಸ ಹಾಕ್ಯಾಳ ಇಕ್ಕಿ ಬಾರಿ ನೈಸ ಮಾಡೀನಿ ಮನಸ ಬಿದ್ದೈತಿ ಕನಸ ಮಾಡೀನಿ ಮನಸ ಬಿದ್ದೈತಿ ಕನಸ ಹುಡುಗಿ ಕೊಡಲೇನ ನಾವೊಂದು ಕಿಸ್ಸ ಸುತ್ತಮುತ್ತಲು ಸಂಜೆ ಹೊತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ ಎಲ್ಲ ಮೇಲಾಡುವ ಎಲ್ಲ ಓಲಾಡುವ ಗದ್ದಲದಾಗ ಬಂದ ಸಿಕ್ಕಿದಿ ಹುಡುಗಿ ಆಗುದು ಮೈ ಕೈ ನೋವ ಬೆಂಗಳೂರು ಹುಡುಗಿ ತಡ್ಕೊಳ್ಳಬೇಕೀಗ ನೋವ ಗದ್ದಲದಾಗ ಬಂದ ಸಿಕ್ಕಿದಿ ಹುಡುಗಿ ಆಗುದು ಮೈ ಕೈ ನೋವ ತಡ್ಕೊಳ್ಳಬೇಕೀಗ ನೋವ ಅಪ್ಪದು ಹುಡುಗ ಪ್ರಪೋಸ್ ಮಾಡಿ ಲವ್ ಯು ಅಂದಾನ ಗಿರಿಗಿರಿ ನಿನ್ನ ಪ್ರೀತಿ ಮದುವೆಯಾಗುವ ಗೆಳತಿ ಅಂದಾನ ಗಿರಿಗಿರಿ ಹಗರ್ ಕೈ ಎತ್ತಿ ಇಡು ನಿನ್ನ ಕಾಲ ಬಿದ ಕೊಡ ತುಳುಕ್ಯಾವಲ್ಲ ಹಾರ್ಯಾಗ ಬಿದ್ದಾವ ಚೂಪಕ್ಕಲ್ಲ ಏ ಹುಡುಗಿ ಹಗರ್ ಕೈ ಎತ್ತಿ ಇಡು ನಿನ್ನ ಕಾಲ ತುಂಬಿದ ಕೊಡ ತುಳುಕ್ಯಾವಲ್ಲ ಹಗರ್ ಕೈ ಎತ್ತಿ ಇಡು ನಿನ್ನ ಕಾಲ ತುಂಬಿದ ಕೊಡ ತುಳುಕ್ಯಾವಲ್ಲ ಹಾರ್ಯಾಗ ಬಿದ್ದಾವ ಚೂಪಕ್ಕಲ್ಲ ಹುಡುಗಿ ಇಟ್ಟಿ ಒಂದ ಕೈ ನಡೆದ ಮ್ಯಾಲ ಕಟ್ಟಾಗಿರ್ಲಿ ಸಿಂಬಿ ನಿನ್ನ ತಲೆ ಮ್ಯಾಲ ದಾರ್ಯಾಗಾರಿ ಹೊಂಟೈತಿ ನಿನ್ನ ವೇದ ದಾರ್ಯಾಗಾರಿ ಹೊಂಟೈತಿ ನಿನ್ನ ವೇದ ಇಲ್ಲಿ ಹುಡುಗಿ ಸ್ವಲ್ಪ ಮೈ ಮ್ಯಾಲ ಅರ್ಧ ಮುರ್ಧ ಹಾಕ್ಯಾಳ ದಸ್ಸ ನಡ ಐತಿ ಬಾರಿ ಶಿಸ್ತ ಅರ್ಧ ಮುರ್ಧ ಹಾಕ್ಯಾಳ ದಸ್ಸ ನಡ ಐತಿ ಭಾರಿ ಶಿಸ್ತ ಮಾಡೇನಿ ಮನಸ್ಸ ಇದಿಯ ಮ್ಯಾಲ ಮಾಡಿ ಮಾಡಿ ಆಗಿ ನಿನ್ನ ಸುಸ್ತ ಮಾಡ್ಕೋಬೇಡ ಹುಡುಗಿ ನೀ ಮಿಸ್ ಮರಳಿ ಸಿಗುತ್ತಿಲ್ಲ ಇಂಥ ಚಾನ್ಸ್ ಮರಳಿ ಸಿಗುತ್ತಿಲ್ಲ ಇಂಥ ಚಾನ್ಸ್ ಮಾಡ್ಕೋಬೇಡ ಹುಡುಗಿ ನೀ ಮಿಸ್ ಯಪ್ಪ ಸಾಕು ಸಾಕಾಗಿ ಹೋಗೈತ್ರಿ ಆ ಸಾಕಾರು ಮನೆಗ ಕೆಲಸ ಮಾಡೋದು ಸಾಕಾತಾಲೆ ಈ ಕೆಲಸ ಮಾಡಿ ನನಗಂತೂ ಸಾಕಾಗಿ ಹೋಗೈತಿ ನಮ್ಮ ಅಪ್ಪಗ ನಾನು ಬಡ್ಕೊಂಡೆ ಶಾಲೆ ಕಳಿಸೋ ಅಂತ ಆದ್ರ ಆ ನನ್ನ ಮಗ ನಮ್ಮಪ್ಪ ಅನಿಸ್ಕೊಂಡಿರೋನು ಕಳಿಸ್ಲಾ ಇಲ್ಲ ಯವ್ವಿ ನೀವು ಸಿನಿಮಾದಲ್ಲೇನ್ರಿ ಅಲ್ಲ ನಾನು ಇಷ್ಟು ಕಾರ್ತಿಕ ನೋಡಿದ್ದೆ ಹುಟ್ಟಿ 24 ವರ್ಷ ಆತ್ರಿ ಒಂದರ ಪೀಸ್ ಇಂತದ ಸಿಕ್ಕಿತ್ತು ಅದಕ್ಕ ನನ್ನ ಇಷ್ಟು ದಿನ ಆದ್ರೂ ಸಿಂಗಲ್ ಆಗಿ ಹುಡ್ಸ್ಯಾನ ರೀ ಪಕ್ಕ ಹಳ್ಳಿ ಹುಡುಗಿ ಐತಿ ಇದಕ್ಕೆ ನಾನು ಹಾಕಬೇಕ ರೀ ನಾನು ಯಾಕೆ ಕೇಳ್ದ ಅಂದ್ರ ನನಗ ಸಿನಿಮಾದವ್ರು ಅಂದ್ರ ಭಾಳ ಇಷ್ಟ ಹೌದು ಹೇಳಿ ನಾವು ಸಿನಿಮಾದವ್ರೆ ಏನಾಗಬೇಕು ಲೇ ಬಾಡಿಯ ನನ್ನ ಮಗನ ನೀನೇನ ನಿನ್ನ ಮಾರಿ ನೋಡಿ ಆ ಸಿನಿಮಾದವ್ರು ಅಂದ್ಕೊಂಡ್ಬಿಟ್ಟಿ ಅಂದಂಗ ನಿನ್ನ ಕಿತ್ತೋಗಿರೋ ಹಳ್ಳಿ ಸಾಮಾನು ಎಷ್ಟು ರೇಟ್ ಬೆಂಗಳೂರು ಹುಡುಗಿ ಓಯ್ ಬೆಂಗಳೂರು ಹುಡುಗಿ ನಾವು ಕೊಟ್ರೋಕ ನಮಗ್ ಬಂದ್ರೆ ಸಾಕು ಬರ್ರಿ 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 ಬರೇ 100 ರೂಪಾಯಿ ಬರೇ 100 ರೂಪಾಯಿ ಬರೇ 100 ರೂಪಾಯಿ ಕಾಕ ಗಾಡಿ ಹೋಗಿಂದ ಹಾಳು ಮಾಡ್ಕೊಬೇಡ್ರಿ ಕಾಕ ಬರ್ರಿ ಕಲ್ಲವ್ವ ಚೆನ್ನವ್ವ ದುರ್ಗವ್ವ ದ್ಯಾಮವ್ವ ಲಕ್ಕವ್ವ ಯಾರು ಇವರು? ನಾವು ಸರ್ ಬಡೂರು ಹುಡುಗಿ ಮಾಡ್ತೀಯೇನು ಏನ ಮತ್ತೇನ ವ್ಯಾಪಾರ ಮಾಡ್ತೀನಿ
ಬರ್ತೀನಿ ಹೊಸಿ ಇಲ್ಲ ನಿಂದ್ರು ನಮ್ಮ ಅಪ್ಪು ಕರಿತೀನಿ ಯಪ್ಪ ಏ ಯಪ್ಪ ನಿಮ್ಮ ಅಪ್ಪಗತೆ ಹಾಕೋ ಚಸ್ಮ ನನ್ನ ಹತ್ರ ಇಲ್ಲ. ನಿಮ್ಮಂಥ ವಯಸ್ಸಿನ ಹುಡುಗರಿಗೆ ಹಾಕೋ ಚಸ್ಮ ಮಾತ್ರ ನನ್ನ ಕಡೆಗಿರೋದು. ಹೌದೇನೋ ನೀನು ಊರಿಗ ಹೊಸಬ್ನ ತರ ಇದೀಯಾ ಏನ್ ಹೆಸರು ಖುಷ್ ಹೇಳ್ತೀಪ್ಪ. ಖುಷಪ್ಪ ಏನ್ ಕೇಳ್ತೀರಿ ನನ್ನ ಹಾಳಾದ ಕತಿ. ನನ್ನ ಹೆಸರು ಶಂಭು ಅಂತ. ಇಲ್ಲ ಪಕ್ಕದಲ್ಲಿ ನಮ್ಮೂರು ಜಸ್ಟ್ 5 ಕಿಲೋಮೀಟರ್. ಅವನವನ 4ನೇ ಸಾಲಿ ಕಲ್ತ ನೌಕರಿ ಕೇಳಕ್ ಹೋದ್ರೆ ಲಂಚ ಕೇಳ್ತಾರ್ರಿ ಲಂಚ್ ಕೊರ್ಸ್ಕೊಳ್ಳೋ ಮಕ್ಕಳು. ಅದಕ್ಕೆ ಯಾವಾಗ 100 ರೂಪಾಯಿ ಬೇಡ ಅಂತ ಹೇಳಿ ಟೈಲರ್ಕಿ ಮಾಡ್ತಿದ್ದ. ಅವನವನು ಅದ್ರಾಗ ಫುಲ್ ಲಾಸ್ ಆಗಿ ಇದ್ದಂಗಡಿನ ಮಾರಿ ಊರು ಸುತ್ತಾಗೈತ್ರಿ ಅಪ್ಪ ನನ್ನ ಬಾಳೆ. ಯಾಕಂತಂದ್ರೆ ನನ್ನೂರು ಅಕ್ಕ ಮಾವ ಚಿಗಪ್ಪ ದೊಡ್ಡವ್ವ ಸಣ್ಣವ್ವ ವೈದ್ನಿ ಹೆಸರು ನೆನಪಾಗಲ್ವ ಯಾರು ಇಲ್ರಿ ಅಪ್ಪ. ಯಪ್ಪ ಇನ್ನಿನ್ನ ಕತೆ ಕೇಳ್ತಿದ್ರ ನನ್ನ ಕಣ್ಣಾಗ ನೀರ್ ಬರ್ತತಿ. ಏ ಹುಡುಗಿ ಅಲ್ಬ್ಯಾಡ, ನಿನ್ನ ಕಣ್ಣಾಗಿರದಿ ನೋಡುವಷ್ಟು ಕಠೋರ ಮನಸ್ಸು ನಂದಿಲ್ಲ. ದೇಶಕ್ಕೆ ಪಡ್ತಿಯರ್ಗತಿ ಅಂತ ಹೇಳಿ ಯಾರಾದ್ರೂ ಇರ್ತಾರ ನಮ್ಮ ಪಾಲಿಗಿ. ನಿನ್ನ ಸ್ಥಿತಿ ನೋಡಿದ್ರ ನಿನ್ನ ಬೀದಿಗ ಅಲ್ಲಿ ಯಾಕ ಬಿಡಬಾರ್ದು ಅನ್ನಿಸ್ತೈತಿ. ನೀನು ಎಲ್ಲೂ ಹೋಗಬೇಡ, ಆದ್ರ ಈ ವಿಚಾರ ನಮ್ಮ ಅಪ್ಪಗೆ ಹೇಳಬೇಕು ಅಂದಂಗ ನಿನ್ನ ಹೆಸರೇನಂತಿ ಚಂಬು ಏನ? ಏ ಹುಡುಗಿ ನಗೋದು ಭೋಗ, ನಗಿಸೋದು ಯೋಗ, ನಗದೇ ಇದ್ರೆ ನಿಮಗೆ ಕೆಟ್ಟ ರೋಗ. ಅದು ಶಂಭುಲತಾಗಿ ಶಂಭು ಶಂಭು ಅನ್ನು ಅಂದಂಗ ನಿನ್ನ ಹೆಸರೇನಾ ಹುಡುಗಿ? ನನ್ನ ಹೆಸರು ಈ ಊರ್ನಾಗ ಪಕ್ಕ ಲೆಕ್ಕಾಚಾರ ಮಾಡೋ ಲಕ್ಷ್ಮೀಪತಿ ಏಕಕ ಪುತ್ರಿ ಚೆನ್ನವಾದಿನಿ. ಚೆನ್ನವ್ವ ಇಂಥ ಮ್ಯೂಸಿಕ್ ಹಾಕಿ ನಮ್ಗೆ ಹುರುಪಾಕತಿ. ಚೆನ್ನು ಅಷ್ಟ ಅಂದ್ರೆ ನಡೆಯಂಗಿಲ್ಲ ಏನ? ವಾ ಅನ್ನೋದು ಎಷ್ಟು ಮುಖ್ಯವಾದ ಅಕ್ಷರ ಗೊತ್ತೈತಿಲ್ಲಲೇ ನಿನಗ? ವಾ ಅನ್ನೋ ಅಕ್ಷರ ನಮ್ಮಂತ ವಯಸ್ಸಿನ ಹುಡುಗರ ಅರಿಗಳಿಗೆ ಸಟ್ಟನ ಹೊಳ್ಳುವುದಿಲ್ಲ. ಹೌದು ಅಂದಂಗ ಮನ್ಯಾಗ ತಂದಿ ಮಗಳು ಅಷ್ಟ ಇದ್ದಂಗ ಆತು. ಮತ್ ಯಾಕ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿ? ನೀನು ಚಸ್ಮಾ ಹಾಕು ನನಗ. ಎಲ್ಲಿ ಹಾಕಲ? ಏ ಹುಡುಗಿ ನಿನಗೆ ಹಾಕಿದ್ರಾಗ ನಿಮ್ಮಪ್ಪ ಅಂದ್ರೆ ನಾ ಏನ್ ಮಾಡ್ಲಿ? ಹಾಕೋ ಕೆಲಸನ ತಡ ಮಾಡಬಾರ್ದು. ಯಾರು ಬರ್ಲಿ ನೀನ್ ಹಾಕು. ಏ ಹಂಗಲ್ರಿ, ಆಗತ್ತ ಹಂಗಾದ್ರ ಹಾಕೇ ಬಿಡ್ತೀರಿ ಬಾ. ಹಾಕು ಮತ್ತೆ ಲಘು. ಚೆನ್ನು ನೀ ಹಾಡಿನೊಳಗೆ ಹ್ಯಾಂಗ್ ಕಾಣ್ತೀವಿ ಅನ್ನೋದು ನಂದೊಂದು 2 ಲೈನ್ ಹೇಳ್ತೀನಿ ಕೇಳ್ರಿ. ದೈವ ಅರಳಿದ ತಾವರೆ ಹೂವಿನಂಗ ಕಾಣತೀಯ ನೀನ, ರಂಬೆ ಊರ್ವಶಿ ನಾಚುವಂಗೈತಿ ನಿನ್ನ ಬಣ್ಣ, ಬೆಂಗಳೂರ ಹೆಣ್ಣ ಎಷ್ಟಂತ ಹೇಳಲಿ ನಿನ್ನ ವರ್ಣ, ಬೆಂಗಳೂರ ಹೆಣ್ಣ ಎಷ್ಟಂತ ಹೇಳಲಿ ನಿನ್ನ ವರ್ಣ, ಕುಕ್ಕ ತಾವು ಕಣ್ಣ ಮ್ಯಾಚಿಂಗ ಡ್ರೆಸ್ ಹಾಕಿ ನೀನ, ನಮ್ಮೂರ ನಾಟಕ ಭುಜ ಬಡಿಸಿ ಹೋಗ ಬ್ಯಾಡ ಹೆಣ್ಣ, ನಮ್ಮೂರ ನಾಟಕದಾಗ ಭುಜ ಬಡಿಸಿ ಹೋಗ ಬ್ಯಾಡ ಹೆಣ್ಣ, ಉಬ್ಬ ಹಾರಿಸಿ ಮಬ್ಬ ಹಿಡಿಸಿ ಹೋಗ ಬ್ಯಾಡ ಹೆಣ್ಣ, ಉಬ್ಬ ಹಾರಿಸಿ ಮಬ್ಬ ಹಿಡಿಸಿ ಹೋಗ ಬ್ಯಾಡ ಹೆಣ್ಣ. ಈಗ ನಮಗೊಂದು ಹಾಡು ಹಾಕಿದ್ರೆ ಎಪ್ಪ ಕುಣಿತೀವಿ. ಅದಕ್ಕ ಸಾಹಿತ್ಯ ಬಿಡು.
ಅಮ್ಮ ಚುಟ್ಟು ಚುಟ್ಟು ಲೈಟ್ ಆಗಿ ಚುಟು ಚುಟು ಎಲ್ಲಿ ಹೇಳ್ಬಾರ್ದು ಅದನ್ನ. ಬೇಡ ಬಿಡು ನಮ್ಗೇನ ಯಾರು ವಾಪ ಅನ್ಕೊಪ್ಪ ನನ್ನ ಮನಸ್ಸಿಗೆ ತಕ್ಕಂಗೆ ಆಗಮಟ ನಾನು ತಿಕ್ಕವನ ನಿಮ್ಗೆ ಯಾಕೆ ಬೇಕದ ನಮಗೆ ಬೇಕ್ರಿ ಅದು. ಬೇಕು ಬಿಡಪ್ಪ ನಿನಗೆ ಮಾಮ ಯವ್ವ ಮಗಳ ಚೆನ್ನವ್ವ, ಒಂದು ಲೋಟ ನೀರು ಕೊಡುವ ಅಂತಂದ್ರ ನೀನು ಬಿಂದಿಗೆ ಹಿಡ್ಕೊಂಡ ಬೋರ್ ಇದ್ದದ್ದಲ್ಯ ಬಂದದ್ದು ನೋಡಿದ್ನಿ ಅಂದ್ರ ಯವ್ವ ಎಷ್ಟರ ಜೀವ ಇರ್ಬೇಕು ಯವ್ವ ನನ್ ಕೂಸ. ಯಪ್ಪ ಇಮ್ಮ ಸಾಬಾಗು ಶಿವರಾತ್ರಿಗೂ ಏನು ಸಂಬಂಧ ಯವ್ವ ಮಗಳ ಎಂದ ರಾಜ ಭಾಷಾಗ ರಾಣಿ ವಾಸಕ್ಕಿಂತಲ್ಲ ಬೀರವಲ್ಲನ ಸವಾಸ ಬಾಳ ಹಿಡಿದ ನೋಡುವ ಮಗಳ. ಅಲ್ಲ ಚೆನ್ನವ್ವ ಏ ಹಂಗ್ಯಾಕೋ ಮಗನ, ಇದಕ್ಕಾದ ನಮ್ಮ ಗೌಡ್ರಿ ಎಮ್ಮಿ ಹಂಗ ಯವ್ವ ಚೆನ್ನವನ್ನ ಕೆಟ್ಟ ತ್ರಾಸ ಮಾಡ್ಕೊಂತ ನೋಡ ಮಗ. ಯಪ್ಪ ಇವ ತೇರು ಚಂಬು ಅದನ ಚಂಬ 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 ಏ ನಿಮ್ಮವ್ರ ಹೊಟ್ಟಿಗೆ ಅನ್ನ ತಿಂತಿರೋ ಎಗ್ರೆಸ್ ತಿಂತಿರೋ ಎಗ್ರೆಸ್ ಏನ್ ಗೋಬಿ ತಿಂತಿರೋ ಏನ್ ಪಾನಿಪುರಿ ತಿಂತಿರೋ? ಅಲ್ಲ ಚಂದಂಗ ಕನ್ನಡದಾಗ ನಮ್ಮಪ್ಪ ನಮ್ಮ ಹೆಸರಿಟ್ಟಾರ ಶಂಭು
ಶಂಭು ಮಾಮ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನೈಸ್ ಆಗಿ ಮುದ್ದುದಾಗಿ ಹಾಟ್ಲಿ ಆಗಿ ಹಿಂಗ ಕರೀರಿ ಮಾಮನ ಅಲ ಅಲ ಮಗನ ಮಾಮ ಅಂತ ಹಾ ನಾನು ಬರೋದ್ರಾಗ ನೋಡ್ರಿ ಈ ಮಗ ಜಂಪರ್ ಅಳತಿ ಮಾಡ್ಯಾನಂದಂಗಾತೋ ಯವ್ವ ಮಗಳ ಚೆನ್ನಕ್ಕ ಬಾರವ್ವ ಇಲ್ಲಿ ಯವ್ವ ಮಗಳ ಬಾರವ್ವ ನಿನ್ನ ಕೈ ತೋರಿಸು ನಿನ್ನ ಕಾಲ ತೋರಿಸು ಯವ್ವ ಎಲ್ ಯವ್ವ ನಿನ್ನ ತುಬ್ಬ ತೋರಿಸುವ ಯವ್ವ ಈ ಕಡೆ ಟರ್ನಾಗವ್ವ ನೋಡ್ತೀನಿ ಒಟ್ಟು ಹೆಂಗೈತಿ ಮಾಡ್ಯಾನ ಯವ್ವ ಮೈ ನನ್ನ ಮಗಳ ಮೈ ಕೈಗೆ ಏನೇನಾಗಿಲ್ವ ಯವ್ವ ಈಗ ಸಮಾಧಾನ ಆತ್ವ ಯವ್ವ ಮಗಳ ಚೆನ್ನಕ್ಕ ಹಿರಿಯರ ವಯಸ್ಸು ಬೆಳೆದೈತಿ ಬುದ್ಧಿ ಬೆಳೆದೈತಿ ಕೂದ್ ಬೆಳಗಾಗ್ಯವು ಮನಸ್ಸು ಸರಿ ಇಲ್ಲ ಹಿರಿಯರ ನಂಬಿಕೆಗಿಂತ ಸಂದೇಹ ಹೆಚ್ಚಾದ್ರ ಯಾವ ಮನಸ್ಸು ಮುರಿಯುವುದಿಲ್ಲ ಆದ್ರ ಸಂದೇಹಕ್ಕಿಂತ ನೋಡು ನಂಬಿಕೆ ಗಟ್ಟಿ ಆದ್ರ ಇಂಥ ಮುದ್ದಿನ ಮನಸ್ಸು ಯಾವ ಮುರಿಯುವುದಿಲ್ಲ ಹಿರಿಯರ ಅಂದಂಗ ನೀವ್ ಅನ್ಕೊಂಡಂಗ ಇನ್ನೂ ನಿಮ್ಮ ಮಗಳ ಜೋಡಿ ಏನು ಆಗೇ ಇಲ್ರಿ ಅಪ್ಪ ಏ ಶಂಭು ಅತ್ತ ಸಂಜೆ ವಸ್ತಿ ಮನೆ ಕಡೆ ಬಂದ್ಬಿಡ್ತೀಯನಪ್ಪ ತಮ್ಮ ಏ ಮಗನ ಏನ ಮಾಡ್ಬೇಕಂತ ಮಾಡಿರಿ ಬಾಡ್ಯನ ಮಗನ ಲೋಯಪ್ಪ ನೀನೇನು ಕೊಲೆ ಮಾಡ್ದ ಅಂದ್ರ ಸಾಯೋ ತನಕ ಜೈಲಾಗ ಇರ್ಬೇಕಾಗುತ್ತ ಅಷ್ಟ ಲೇ ಚಂಬು ಯಾರೇ ನಿನ್ನ ಈ ಭೂಮಿಗೆ ತಂದು ದಪ್ಪ ಅಂತ ಒಗದವ್ರ ಯಾರ ಅಂತೀನಿ ಲೇ ಏನು ಕೆಲಸ ಮಾಡ್ತಿದಿ ಇನ್ನು ಮುಂದೆ ಏನು ಮಾಡ್ಬೇಕಂತ ಮಾಡಿದೆ ಎಲ್ಲ ಒಂದ ಮಾತಿನಾಗ ಬಗೊಳಿ ಬಿಡಪ್ಪ ಇಲ್ಲ ಟಕ್ಕನಂಗ ನೋಡ್ರಿ ಹಾ ನೋಡ್ರಿ ನಾನು ತಂದೆ ತಾಯಿ ಇಲ್ಲದ ಪರದೇಶಿ ನನಗ ನನ್ನೋರು ಅನ್ನೋರು ಯಾರು ಇಲ್ಲ ನಾನು ಇದವ್ರಾಗ ಒಂದು ಸಣ್ಣ ಹಳ್ಳ್ಯಾಗ ಒಂದು ಸಣ್ಣದೊಂದು ಕಪಾಟ ಇಟ್ಟು ಕಪಾಟ ಮೇಲೆ ನಿಮ್ಮ ಹೆಸರು ಬರಿಸಿ ಒಳಗೊಂದು ಫೋಟೋ ಇಟ್ಟು ಫೋಟೋಕ್ಕೊಂದು ಮಾರಿ ಹಾಕಿ ಸಮಾಧಾನ ಪೂಜೆ ಮಾಡ್ಬೇಕಂತ ಮಾಡಿ ಟೈಲರ್ಕಿ ಉದ್ಯೋಗ ಮಾಡ್ಬೇಕಂತ ಮಾಡೇನ್ರಿ ಎಲ್ಲ ಇವನ ಅಲ್ಲ ನನ್ನ ಫೋಟೋ ಇಟ್ಟು ಮಾಲಿ ಹಾಕಿ ಆಸೆ ಇಟ್ಟಾನಪ್ಪ ಅಂತಂದ್ರೆ ಈ ಮಗ ನನ್ನ ಹುಗದ ಜಾಗದ ತನ್ನ ಟೇಲರ್ಕಿ ಅಂಗಡಿ ಇಡಂಗ್ ಕಾಣ್ತೈತಿ ನೋಡ್ತಮ್ಮ ನೀನು ಟೇಲರ್ಕಿ ಮಾಡೋದು ಬೇಡ ಯಾಕಂತಂದ್ರ ಹಿಂದಕ್ಕೊಮ್ಮೆ ಈಗ ಹಮಿಗಿ ಬಾಬಣ್ಣ ನಮ್ಮೂರಾಗ ಆಲ್ರೆಡಿ ಬಂದು ಹೋಗಿಬಿಟ್ಟಾನ ಈಗ ಮತ್ತ ಹೆಬ್ಬಳದ ವಾರ ಟೇಲರ್ ಇಲ್ಲಿ ಬಂದದನ ತಮ್ಮ ನೀನು ಟೇಲರ್ಕಿ ಮಾಡೋದು ಬೇಡ ನಮ್ಮೂರಾಗ ಜನ ಯಾರೋ ಸರಿ ಇಲ್ಲ ಅದಕ್ಕ ನಮ್ಮ ಚೆನ್ನಪ್ಪ ಗೌಡ್ರ ಮನ್ಯಾಗ ಕಮ್ತ ಮಾಡಾಕಿರುವಂತಿ ಅವ್ರಿಗೆ ಒಬ್ಬನ ಮಗ ಅದನ್ನ ಕಮ್ತ ಮಾಡಾರ ಯಾರು ಇಲ್ಲ ನಾ ಕರ್ಕೊಂಡು ಹೋಗ್ತೀನಿ ಬಾ ತಮ್ಮ ನನ್ನ ಜೋಡಿ ಹಿರಿಯರ ಅವನು ರೈತಕ್ಕೆ ಹೋಗ್ಕೊಳ್ತಾನಂದ್ರೆ ನಮಗೂ ಭಾಳ ಇಷ್ಟ ರೀ ನಮ್ಮ ಮನೆತನ ಅದರಾಗ ಬಂದೈತಿ ಆದ್ರ ಮಳಿ ಇಲ್ಲದ ಬರಗಾಲ ಬಿದ್ದು ರೈತನ ಹೊಟ್ಟೆಲ್ಲ ಹೋಗಿ ಬೆನ್ಗೆತ್ತೈತಿ ರೈತಗ ಕಿಮ್ಮತ್ ಇಲ್ದಂಗ ಆಗೈತ್ರಿ ಅಪ್ಪ ಈ ಸಮಾಜದಾಗ
ಯವ್ವ ಮಗಳ ನೀ ನೀರ್ ತಗೊಂಡು ಬರೋ ಹೋಗುವ ಅಯ್ಯವ್ವ. ಹೋಗ್ತೀನೋ ಯಪ್ಪ, ಆದ್ರ ಊಟಕ್ಕೆ ಬರ್ಬೇಕಾದ್ರ ಅವ್ರನ್ನ ಜೊತೆ ಕರ್ಕೊಂಡ್ ಬರ್ಬೇಕು. ನಡಿ ನಡಿಯ ನಿನ್ನ ಅವನು 7ರಾಗ ಹುಟ್ಟಿದ್ದ ನಡಿ. ನೋಡ್ತಮ್ಮ ನೀನು ಈ ಊರಾಗ ವಿಚಾರ ಮಾಡಿ ಬಾ. ನೀ ಯಾರನ್ನ ಕೇಳಿದ್ರ ನಮ್ಮ ಮನಿ ತೋರಿಸ್ತಾರ, ಅಲ್ಲೇ ಬಾ ಕುಂತ ಮಾತಾಡೋಣಂತ. ನನ್ ಕೈ ಆಗೋದಿಲ್ಲ ತಮ್ಮ ಬಲ್ಯ ಆಕತ್ರಿ ಅಪ್ಪ ಆಕತಿ. ಆ ತಾಯಿ ಬಿದ್ರಳ್ಳಿ ಆಶೀರ್ವಾದದಿಂದ ಅಂತೂ ಮಾಡಕ್ಕೊಂದು ಉದ್ಯೋಗ ಸಿಕ್ಕಂಗಾತು. ಅದ್ರ ಜೊತೆಗೆ ಈ ಒಂಟಿ ಆಗಿದ್ದ ಜೀವಕ್ಕೆ ಜಂಟಿ ಆಗೋ ಒಂದು ಬೆಂಗಳೂರು ಪೀಸು ಸಿಕ್ಕಾಯ್ತು. ಇನ್ನೊಂದೇನಪ್ಪಾ ಅಂತಂದ್ರೆ ಎಲ್ಲ ಊರಿನ ರೈತರು ಅದಿರಿ, ಬೇರೆ ಬೇರೆ ಊರಿನ ನಮ್ಮ ರೈತರು ಅದಿರಿ. ದಯವಿಟ್ಟು ಯಾವ ರೈತರು ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೋಬೇಡ್ರಿಪ್ಪ ದಯವಿಟ್ಟು. ಯಾಕಂತಂದ್ರ ಇನ್ಮೇಲಿಂದ ನಾನು ಒಬ್ಬ ರೈತ ಅಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಇದ್ದ ಸಾಲ ತೀರೋದಿಲ್ಲ ಅಂತ ವಿಜಯ್ ಮಲ್ಯನ 9,000 ಕೋಟಿ ಸಾಲ ಮಾಡ್ಕೊಂಡಾನ. ಅಂತವನ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಇನ್ನು ನೀವು ಜುಜ್ಬಿ 2 ಲಕ್ಷ ರೂಪಾಯಿಕ ಸಾಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂತೀರಿ ಅಂತಂದ್ರೆ ನಿಮ್ಮಂತ ಹುಚ್ಚರ ಯಾರಿಲ್ಲ. ದಯವಿಟ್ಟು ಎಲ್ಲ ರೈತರಲ್ಲಿ ವಿನಂತಿ, ಯಾವ ರೈತರು ಸಾಲಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಧೈರ್ಯಂ ಸರ್ವತ್ರ ಸಾಧನಂ. ನಿಮಗೆ ಆ ವಿಜಯ ಮಲ್ಯ ಆದರ್ಶವಾಗಿರಲಿ. ರೈತನ ಬಾಳೆ ಹೊಲದಾಗ ಎಲ್ಲ ಆಳಿನ ಕೈಯಾಗ